ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ನ ಸಿಲೆಬಸ್ ಬಗ್ಗೆ ಮಾತಾಡೋಣ. ಈಗ 2-3 ದಿನಗಳ ಮುಂಚೆ ತಾನೇ ಅದಕ್ಕೆ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಆ ನೋಟಿಫಿಕೇಷನ್ ಕೂಡ ವಿಡಿಯೋ ಮಾಡಿದ್ದೀನಿ, ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನ ನೋಡಿ. ಸೊ ತುಂಬ ಜನ ಆ ಸಿಲೆಬಸ್ ಬಗ್ಗೆ ಮೊದಲಿತ್ತಲ್ಲ ಆ ಥರನೇ ಇದೆಯಾ ಸಿಲೆಬಸ್ಸು, ಇಲ್ಲ ಸಿಲೆಬಸ್ ಚೇಂಜ್ ಆಗಿದೆಯಾ ಅದ್ರ ಬಗ್ಗೆ ಕೇಳ್ತಾಯಿದ್ರು. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ 2 ಪೇಪರಲ್ಲಿ ನಡೆಯುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಸೊ ಇದು ನೋಟಿಫಿಕೇಷನಲ್ಲಿ ಅಧಿಕೃತವಾಗಿ KA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಿಟ್ಟಿರೋ ನೋಟಿಫಿಕೇಷನ್ ಇದು. ಕಡ್ಡಾಯ ಕನ್ನಡ ಪರೀಕ್ಷೆ ಯಾರಿಗೆ, ಅದು ಬರಿಬೇಕಾ ಬರಿಬೇಡವಾ ಅಂತ ತುಂಬ ಜನ ಕೇಳ್ತಿದ್ರು. ಕಡ್ಡಾಯ ಕನ್ನಡ ಪರೀಕ್ಷೆ ಯಾರು ಬರಿಬೇಕು ಅಂದರೆ, ನೀವು 10ನೇ ತರಗತಿ ಅಥವಾ PUCಯಲ್ಲಿ ಕರ್ನಾಟಕದಲ್ಲಿ ಓದ್ದನೇ ಇರೋರು, ಅಂದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆನ ಪ್ರಥಮ ದ್ವಿತೀಯ ಲ್ಯಾಂಗ್ವೇಜ್ ಆಗಿ ತಗೊಳ್ದೇ ಇರೋರು ಮಾತ್ರ ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಲೇಬೇಕು. ಇಲ್ಲಾಂದರೆ ನಿಮ್ಗೆ ಅದು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಇದು ಮಾತ್ರ ಎಲ್ಲರಿಗೂ ಕಂಪಲ್ಸರಿ, ಪೇಪರ್ 1 ಮತ್ತು ಪೇಪರ್ 2. ಈ ಹುದ್ದೆಗೆ ತುಂಬ ಬೇಡಿಕೆ ಇದ್ದಂಥ ಹುದ್ದೆ ಇದು. ಈಗ ತಾನೇ ನೋಟಿಫಿಕೇಷನ್ ರಿಲೀಸ್ ಆಗಿತ್ತು. ಸೊ ಇದಕ್ಕೆ ವಿಷಯ ಬಂದ್ಬಿಟ್ಟು ಯಾವ್ಯಾವ ವಿಷಯಗಳಿದ್ದಾವೆ, ಅದಕ್ಕೆ ಎಷ್ಟು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಪೇಪರ್ 1ಗೆ 100 ಮಾರ್ಕ್ಸ್ ಇರುತ್ತೆ, ಮತ್ತು ಪೇಪರ್ 2ಗೆ 100 ಮಾರ್ಕ್ಸ್ ಇರುತ್ತೆ. ಇದಕ್ಕೆ 2 ಗಂಟೆ ಕಾಲಾವಕಾಶ ಇರುತ್ತೆ, ಇದಕ್ಕೂ ಕೂಡ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಸೊ ಈ ಸಬ್ಜೆಕ್ಟ್ ಪತ್ರಿಕೆ 1ರಲ್ಲಿ ಯಾವ್ಯಾವ ಇದು ಸಬ್ಜೆಕ್ಟ್ ಬರುತ್ತೆ ಅಂದರೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ಯಾವುದ್ಯಾವುದು ಈಗಿನ ಪ್ರಚಲಿತ ವಿಷಯಗಳು ಮತ್ತು ಯಾವುದ್ಯಾವುದು ವಾದ ವಿವಾದಕ್ಕೆ ಕಾರಣ ಆಗಿದೆ ಅಂತ ಪ್ರಚಲಿತ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾರೆ. ಸೊ ದೈನಂದಿನ ಗ್ರಹಿಕೆಯ ವಿಷಯಗಳ ಬಗ್ಗೆ ಕೇಳ್ತಾರೆ, ಮತ್ತು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದ್ರ ಬಗ್ಗೆ ಯಾವಾಗಲೂ ಕೂಡ ಕ್ವಶನ್ಸ್, ಹೋದ ವರ್ಷ ಯಾವಾಗಲೂ ಕ್ವಶನ್ಸ್ಗಳು ಈ ವಿಷಯದಲ್ಲಿ ಎಲ್ಲ SDA ಹುದ್ದೆ ಆಗಲಿ, FDA ಹುದ್ದೆ ಆಗಲಿ, ವಿಲೇಜ್ ಅಕೌಂಟೆಂಟ್ ಹುದ್ದೆ ಆಗಲಿ, ಎಲ್ಲ ಹುದ್ದೆಗಳಲ್ಲೂ ಈ ಪ್ರಶ್ನೆ ಮಾತ್ರ ಕಾಮನ್ನಾಗಿ ಇದ್ದೇ ಇರುತ್ತೆ. ಸೊ ಭಾರತದ ಸಂವಿಧಾನದ ಬಗ್ಗೆ ನೀವು ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರಬೇಕು. ಸೊ 4ನೇದು ಡಿ ವಿಷಯ ಬಂದ್ಬಿಟ್ಟು ವಿಷಯವಾಗಿ ಕರ್ನಾಟಕ ಸಂಬಂಧಿಸಿದ ಭಾರತದ ಇತಿಹಾಸ, ಇಂಡಿಯನ್ ಹಿಸ್ಟ್ರಿ ಬಗ್ಗೆ ನೀವು ಕಲ್ತಿರಬೇಕು. ಭಾರತದ ಇತಿಹಾಸದ ಬಗ್ಗೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಕಲ್ತಿರಿ. ಮತ್ತು ಟಾಪ್ 50 ಕ್ವಶನ್ಸ್ ಆ ರೀತಿ ಇವೆಲ್ಲ ನೋಡ್ಬಿಟ್ಟು ನೀವು ಪ್ರಿಪೇರ್ ಆಗಿರಬೇಕು. ಇದಕ್ಕೆ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು, ಅಂದರೆ ಇಂಡಿಯನ್ ಜಿಯೋಗ್ರಫಿ ಬಗ್ಗೆ, ಇವೆಲ್ಲ ಯಾವುದೇ ನೀವು ಎಕ್ಸಾಮ್ ಬರೆಯೋದಾದರೂ ಈ ವಿಷಯಗಳಂತೂ ಇಂಡಿಯನ್ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಕರೆಂಟ್ ಅಫೇರ್ಸ್ ಬಗ್ಗೆ ಎಲ್ಲದಕ್ಕೂ ಕಾಮನ್ ಒಂದೇ ಇರುತ್ತೆ. ಸೊ ನೀವು ಒಂದು ಎಕ್ಸಾಮ್ಗೆ ಓದ್ಕೊಂಡ್ರೆ, ಪ್ರಿಪೇರ್ ಆದರೆ ಅದು ಎಲ್ಲ ಎಕ್ಸಾಮ್ಗೂ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ರಾಜ್ಯದ ಪ್ರಾದೇಶಿಕ ಆಡಳಿತ ವಿಷಯಗಳ ಕುರಿತು ನೀವು ಬರೆಯಬೇಕಾಗುತ್ತೆ. ಮತ್ತು ಗ್ರಾಮೀಣ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ಕುರಿತು ವಿಷಯಗಳು, ಅಂದರೆ ಗ್ರಾಮಾಭಿವೃದ್ಧಿ, ಪಂಚಾಯತ್ ರಾಜ್ ಡೆವಲಪ್ಮೆಂಟ್ಸ್ ಬಗ್ಗೆ ನೀವು PDO ಎಕ್ಸಾಮ್ ಬರೆಯೋಕ್ಕಾದ್ರೂ ಅದರಲ್ಲಿ ಮೇನ್ ಸಿಲೆಬಸ್ ಇರೋದೇ ನಿಮಗೆ ಗ್ರಾಮ ಪಂಚಾಯತ್ ವಿಷಯದ ಬಗ್ಗೆ. ಆ ವಿಷಯದ ಬಗ್ಗೆಯೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಹೋದ ವರ್ಷ ಎಲ್ಲ ಇರಲಿಲ್ಲ, ಇದು ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಅದ್ರ ಬಗ್ಗೆ ಮೆನ್ಷನ್ ಇರಲಿಲ್ಲ. ಸೊ ನೀವು ಈ ವರ್ಷ ಎಕ್ಸಾಮ್ ಬರೆಯೋದ್ರಿಂದ, ನೋಟಿಫಿಕೇಷನ್ ಅಧಿಕೃತವಾಗಿ ಇದು ಬಿಟ್ಟಿರೋದ್ರಿಂದ ನೀವು ಇದು ಬರೀಬೇಕಾಗಿರುತ್ತೆ. ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು, ಅಂದರೆ ಎನ್ವಿರಾನ್ಮೆಂಟಲ್ ಸಂಬಂಧ, ನೀವು ಈಗ ಎನ್ವಿರಾನ್ಮೆಂಟಲ್ ವೃದ್ಧಿ ಮಾಡೋಕ್ಕೆ ಏನೇನು, ಅದನ್ನ ಕಾಪಾಡೋಕ್ಕೆ ಏನೇನು ಕ್ರಮಗಳು ಕೈಗೊಳ್ಳಬೇಕು, ಆ ಟೈಪ್ ಏನೇನು ನಿಮ್ಮಿಂದ ಏನು ಕೊಡುಗೆಗಳಾಗುತ್ತೆ ಆ ರೀತಿ ವಿಷಯಗಳೆಲ್ಲ MCQ ರೂಪದಲ್ಲಿ ಕೊಟ್ಟಿರ್ತಾರೆ. ಸೊ ಇಷ್ಟು ವಿಷಯಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ತುಂಬ ವಿಷಯಗಳು ಕಾಮನ್ ಇರುತ್ತೆ ಎಲ್ಲ ಎಕ್ಸಾಮ್ಗಳಿಗೂ, ಇಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ಮತ್ತು ಸಾಮಾನ್ಯ ಕನ್ನಡ, ಇದರಲ್ಲಿ ವ್ಯಾಕರಣಗಳು ಬರುತ್ತೆ, ಮತ್ತು ಇನ್ನೂ ತುಂಬ ಟೈಪ್ ಇದುಗಳು ಬರುತ್ತೆ. ಮತ್ತು ಸಾಮಾನ್ಯ ಇಂಗ್ಲೀಷು, ಮಾಮೂಲಿ ಗ್ರಾಮರ್ ಟೈಪ್ಸ್ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಮತ್ತು ಮೀನಿಂಗ್ಸ್, ಸಿನಾನಿಮ್ಸ್, ಆ್ಯಂಟಾನಿಮ್ಸ್ ಅವಿರುತ್ತೆ. ಇದು ಯಾವುದ್ಯಾವುದು ಅಂತ ಮುಂದೆ ಇಲ್ಲೇ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಮತ್ತು ಕಂಪ್ಯೂಟರ್ ಜ್ಞಾನ ಯಾವುದ್ಯಾವುದು ಅಂತಲೂ ಕೂಡ ತಿಳಿಸಿದ್ದೀನಿ. ನೀವು ಜನರಲ್ ಇಂಗ್ಲೀಷ್ ಅಥವಾ ಜನರಲ್ ಕನ್ನಡದಲ್ಲಿ ಮುಖ್ಯವಾಗಿ ತಿಳ್ಕೊಂಡಿರಬೇಕಾಗಿರೋ ಅಂಶಗಳು ಅಂದರೆ ಕನ್ನಡ ಗ್ರಾಮರ್ ಬಗ್ಗೆ ತಿಳ್ಕೊಂಡಿರಬೇಕು. ಮತ್ತು ವೊಕ್ಯಾಬ್ಯುಲರಿ, ಮೀನಿಂಗ್ಸ್ ಯಾವ್ಯಾವುದು, ಇದಕ್ಕೆ ಮೀನಿಂಗ್ಗಳು ತಿಳ್ಕೊಂಡಿರಬೇಕು. ಮತ್ತು ಸ್ಪೆಲ್ಲಿಂಗ್ ಎರರ್ಗಳು ಕೇಳ್ತಾರೆ. ಈಗ ಒಂದು ಸ್ಪೆಲ್ಲಿಂಗ್ ಹೆಸರನ್ನ ತಪ್ಪು ಕೊಟ್ಬಿಟ್ಟು ಅದು ಯಾವ ರೀತಿ
ಸರಿಯಾದ 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವ ಸ್ಪೆಲ್ಲಿಂಗ್ ಕರೆಕ್ಟಾಗಿದೆ ಅಂತ ಕೇಳ್ತಾರೆ. ಮತ್ತು ಸಿನಾನಿಮ್ ಅಂದರೆ ಅರ್ಥ, ಮತ್ತು ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ, ಇವೆಲ್ಲ ಕಾಮನ್ನಾಗಿ ಕೇಳೋ ಅಂಥದ್ದು. ಮತ್ತು ಕಾಂಪ್ರಹೆಂಡ್ ಇಂಗ್ಲೀಷ್ ಮತ್ತು ಕನ್ನಡ ಅಂದರೆ ನಿಮಗೆ ಈ ವೋವೆಲ್ಸ್ ಹಾಕಬೇಕದು ಯಾವ ಇದಕ್ಕೆ ಯಾವುದು ಸೂಟ್ ಆಗುತ್ತೆ, ಮತ್ತು ಪ್ರಿಪೋಸಿಷನ್ಸು, ಕಂಜಂಕ್ಷನ್ಸು ಯಾವುದಾದ್ರು ಆ್ಯಡ್ ಮಾಡ್ಬೋದು, ಆ ರೀತಿ ಕೊಡುತ್ತೆ. ಮತ್ತು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ದ ಕರೆಕ್ಟ್ ಅಂಡ್ ದ ಇನ್ಕರೆಕ್ಟ್ ಯೂಸೇಜ್ ಅಂದರೆ ಯಾವುದು ಸರಿ ಇದೆ, ಯಾವುದು ತಪ್ಪು ಬಳಕೆ, ಯಾವ ರೀತಿ ಬಳಕೆ ಮಾಡಿದ್ರೆ ಸರಿಯಾಗಿ ಈ ಸೆಂಟೆನ್ಸು ಸರಿಯಾಗಿ ಹೊಂದಿಕೆ ಆಗುತ್ತೆ, ಆ ರೀತಿ ಜಾಸ್ತಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಮತ್ತು ಜನರಲ್ ನಾಲೆಡ್ಜಲ್ಲಿ ಜಾಸ್ತಿ ಈ ಕೇಳ್ತಿರೋಂಥ ಹುದ್ದೆಗಳು ಬಂದ್ಬಿಟ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಜಾಸ್ತಿ ಕೇಳ್ತಾರೆ, ಅಂದರೆ ಸಾಂವಿಧಾನಿಕ, ಕರೆಂಟ್ ಇವೆಂಟ್ಸ್ ಅಂದರೆ ಕರೆಂಟ್ ಅಫೇರ್ಸು, ಮತ್ತು ಜನರಲ್ ಸೈನ್ಸ್ ಅಂದರೆ ಸೈನ್ಸ್ ಡೀಪಾಗಿ ಹೋಗೋದೇನು ಬೇಡ, ಅಂದರೆ ನಾರ್ಮಲಾಗಿ ಏನೇನು ಈಗ ನಮ್ಮ ದೈನಂದಿನ ದಿನ ಚಟುವಟಿಕೆಗಳಲ್ಲಿ ಸೈನ್ಸ್ ಯಾವ ರೀತಿ ಬಳಕೆ ಆಗುತ್ತೆ ಆ ಆಧಾರದ ಮೇಲೆ ಕೇಳ್ತಾರೆ. ಮತ್ತು ಕಲ್ಚರು, ಇದು ಜಿಯೋಗ್ರಫಿ ಆಫ್ ಇಂಡಿಯಾ ಅಂದರೆ ಭಾರತದ ಭೂಗೋಳಶಾಸ್ತ್ರ, ಎವ್ರಿಡೇ ಅಬ್ಸರ್ವೇಷನ್, ಮತ್ತು ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ ಅವೆಲ್ಲ ಕಾಮನ್. ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಓದ್ಕೊಂಡಿರಬೇಕು. ಇದು ಪೇಪರ್ 1ನಲ್ಲಿ ಅವರು ಕನ್ನಡದಲ್ಲಿ ಕೊಟ್ಟಿರೋದನ್ನ ಇಂಗ್ಲೀಷಲ್ಲಿ ಇದೊಂದು ಕನ್ವರ್ಟ್ ಮಾಡಿದ್ದೀನಿ ನೋಡಿ. ಸೊ ಜನರಲ್ ನಾಲೆಡ್ಜ್ ಟಾಪಿಕ್ಸ್ ರಿಲೇಟೆಡ್ ಟು ದ ಕರೆಂಟ್ ಇವೆಂಟ್ಸ್, ಮತ್ತು ಮ್ಯಾಟರ್ಸ್ ಆನ್ ಡೇ ಟು ಡೇ ಅಂಡರ್ಸ್ಟ್ಯಾಂಡಿಂಗ್, ಮ್ಯಾಟರ್ಸ್ ಆನ್ ಎ ಬ್ರಾಡ್ ವ್ಯೂ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಹಿಸ್ಟ್ರಿ ಆಫ್ ಇಂಡಿಯಾ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ, ಜಿಯೋಗ್ರಫಿ ಆಫ್ ದ ಇಂಡಿಯಾ ಇನ್ ರಿಲೇಷನ್ ಟು ಕರ್ನಾಟಕ, ಮ್ಯಾಟರ್ಸ್ ರಿಲೇಟಿಂಗ್ ಟು ದ ಸ್ಟೇಟ್ ಆ್ಯಂಡ್ ಟೆರಿಟೋರಿಯಲ್ ಅಡ್ಮಿನಿಸ್ಟ್ರೇಷನ್, matter relating to the development of economy of the Karnataka including the initiatives related to the rural development, panchayat raj institutions and rural institution cooperative societies, ಮತ್ತು matters related to the environmental issues and development of Karnataka. ಸೊ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅದು ಸ್ವಲ್ಪ ಮುಖ್ಯವಾದ ಟಾಪಿಕ್, ಎಲ್ಲ ಎಕ್ಸಾಮ್ಗಳಿಗೂ ಬರೋದು, ಅದನ್ನ ಓದ್ಕೊಳ್ಳಿ. ಮತ್ತು ಪೇಪರ್ 2 ಪ್ರಿಪೇರ್ ಆಗಿ 100 ಮಾರ್ಕ್ಸ್ಗೆ. ಇದು ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಅಥವಾ ಮತ್ತು ಕಂಪ್ಯೂಟರ್ ನಾಲೆಡ್ಜು. ಇಷ್ಟಕ್ಕೆ ನೀವು ಪ್ರಿಪೇರ್ ಆದರೆ ಸಾಕು. ಇನ್ನು 2-3 ಮಂತ್ಸ್ ಅಷ್ಟರೊಳಗೆ ಪ್ರಿಪೇರ್ ಆಗೋಕ್ಕೆ ಟ್ರೈ ಮಾಡಿ. ಎಷ್ಟಾಗುತ್ತೆ ಅಷ್ಟು ಓದಿ. ಮತ್ತು ಇದಕ್ಕೆ ಅಪ್ಲೈ ಮಾಡೋರು ಸಂಖ್ಯೆ ಮಾತ್ರ ತುಂಬ ಜಾಸ್ತಿ ಇದ್ದೇ ಇರುತ್ತೆ. ಸೊ ತುಂಬ ಜನ ಕಾಯ್ತಿದ್ದಂಥ ಹುದ್ದೆ ಇದು. 1000 ಹುದ್ದೆಗಳಿಗೆ ತುಂಬ ಅಪ್ಲಿಕೇಶನ್ಸ್ ಬರೋ ನಿರೀಕ್ಷೆ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಮತ್ತು ಇನ್ನಷ್ಟು ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.